ಹಬ್ಬಗಳಿಗೂ ತಟ್ಟಿದ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್. ಬೀದರ್ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ಯಾಸಿನ ಅಭಾವ ಎದುರಾಗಿದೆ. ಹಬ್ಬಕ್ಕೋಸ್ಕರ ಗೃಹ ಬಳಕೆ ಗ್ಯಾಸ್ ಪಡೆಯೋದಕ್ಕೆ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತಿರೋ ದೃಶ್ಯ ಇದು. ಯುಗಾದಿ ಮತ್ತು ರಂಜಾನ್ ಹಬ್ಬ ಒಟ್ಟೊಟ್ಟಿಗೆ ಬಂದಿದೆ. ಆದ್ರೆ ಸಿಲಿಂಡರ್ ಇಲ್ಲದೆ ಜನ ಪರದಾಡೋ ಪರಿಸ್ಥಿತಿ ಇದೆ. ಹಬ್ಬ ಆಚರಣೆ ಮಾಡಬೇಕು ಅಂತಂದ್ರೆ ಸಿಲಿಂಡರ್ ಬೇಕೇ ಬೇಕು. ಇಷ್ಟು ದಿನ ಹಬ್ಬ ಬಂತು ಅಂದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇತ್ತು, ಹೂವು ಹಣ್ಣು ಅಂತ. ಆದ್ರೆ ಈ ಬಾರಿ ಅವೆಲ್ಲ ಪಕ್ಕಕ್ಕಿಟ್ಟು ಜನ ಸಿಲಿಂಡರ್ ಹಿಂದೆ ಬಿದ್ದಿದ್ದಾರೆ. ಜಿಲ್ಲೆ ಬೀದರ್ನಲ್ಲಿ ಕೂಡ ಸಾಕಷ್ಟು ಈ ಒಂದು ಗ್ಯಾಸ್ ಭೀತಿ ಈಗ ಜನರಿಗೆ ಕಾಡ್ತಾ ಇದೆ. ಅದು ಯಾವ ರೀತಿ ಇದೆ ಅಂದರೆ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀವಿ. ನಾವೀಗೇನು ಬೀದರ್ ನಗರದ ನೆಹರು ಸ್ಟೇಡಿಯಂ ಮುಂಭಾಗದಲ್ಲಿರ್ತಕ್ಕಂಥ ಏನು HP ಗ್ಯಾಸ್ ಏಜೆನ್ಸಿಯ ಮುಂಭಾಗದ ದೃಶ್ಯವನ್ನು ಕೂಡ ತೋರಿಸ್ತಾ ಇರ್ತಕ್ಕಂಥ. ಇಲ್ಲಿ ಬೆಳಗ್ಗೆನಿಂದಲೂ ಕೂಡ ಗ್ಯಾಸ್ಗಾಗಿ ಜನ ಮುಗಿ ಬೀಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಯಾಕಂದರೆ ನಾಳೆ ನಾಡಿದ್ದು 2 ದಿನಗಳು ಯುಗಾದಿ ಹಬ್ಬ ಇರ್ತಕ್ಕಂಥದ್ದು, ಅಂದರೆ 20ನೇ ತಾರೀಕು ರಂಜಾನ್ ಇರ್ತಕ್ಕಂಥದ್ದು. ಅಂದರೆ 2 ಪ್ರಮುಖ ಹಬ್ಬಗಳಾಗಿರುವ ಕಾರಣಕ್ಕಾಗಿ ಜನರಿಗೆ ಗ್ಯಾಸ್ ಭಾಳ ಅವಶ್ಯಕತೆವಾಗಿರ್ತಕ್ಕ. ಯಾಕಂದರೆ ಸಾಮಾನ್ಯವಾಗಿ ಹಿಂದೂಗಳಲ್ಲಿ ಬೇರೆ ಬೇರೆ ಖಾದ್ಯಗಳು ಪದಾರ್ಥಗಳನ್ನು ಮಾಡಿ ಉಣಬಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ರಂಜಾನಲ್ಲಿ ಕೂಡ ಬೇರೆ ಬೇರೆ ಒಂದು ಅಡುಗೆಯನ್ನು ಕೂಡ ಮಾಡಲು ಈ ಗ್ಯಾಸ್ ಭಾಳಷ್ಟು ಕೂಡ ಪ್ರಮುಖವಾಗಿರ್ತಕ್ಕಂಥ. ಆದರೆ ಕಳೆದ ಬೆಳಗ್ಗೆಯಿಂದ ಕೂಡ ಜನರು ಕಾದು ಸುಸ್ತಾದರೂ ಸಹ ಈಗ ಗ್ಯಾಸ್ ಸಿಗದೆ ಜನರು ಪರದಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇರ್ತಾರೆ. ಇಲ್ಲಿ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿಗಳು ಹಾಗೂ ಗ್ರಾಹಕರ ನಡುವೆ ಸಾಕಷ್ಟು ಕೂಡ ಈ ಒಂದು ಮಾತಿನ ಚಕಮಕಿ ಇರ್ಬೋದು, ವಾಗ್ವಾದ ಕೂಡ ನಡೀತಾ ಇರುತ್ತೆ. ಯಾಕಂದರೆ ಬುಕ್ಕಿಂಗ್ಗಳ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆ ಆಗಿರ್ತಕ್ಕಂಥದ್ದು. ಮೇಡಮ್, ಈಗ ನೀವು ಗ್ಯಾಸ್ ಪಡೆಯೋದಕ್ಕೆ ಬಂದಿರಿ, ಯಾವಾಗ ಬುಕ್ ಮಾಡಿದ್ರಿ, ಏನು ಹೇಳ್ತದ್ರಿ ಇಲ್ಲಿ? ಈಗ ಬುಕ್ ಮಾಡಿದ್ದೀವಿ ಸರ್. ನಾವು 4 ದಿವಸ ಆಯಿತು. 2 ದಿವಸ ಬಿಟ್ಟ ಮೇಲೆ ಬರ್ನಿ ಅಂತ ಹೇಳಿದ್ರು. ಮತ್ತೆ ಬಂದ್ವಿ, ಮತ್ತೆ ನಾಡಿದ್ದು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನನ್ಗೆ ಬುಧವಾರ ದಿವಸ ಬನ್ನಿ ಅಂತಂದರೆ ಅವತ್ತು ಹಬ್ಬ ಇದೆ. ನಾನು ಹೇಗೆ ಅಡುಗೆ ಮಾಡಬೇಕು, ಹೇಗೆ ನಾ ಇಲ್ಲಿ ಬಂದು ಲೈನಿಗೆ ಹತ್ತಬೇಕು, ಅದನ್ನು ಬಹಳ ಸಮಸ್ಯೆ ಆಗ್ತಾ ಇದೆ ಸರ್. ಹಬ್ಬ ಇರೋ ಸಲುವಾಗಿ ನಮಗೆ ಈಗ ಅಡುಗೆ ಮಾಡೋಕ್ಕೆ ಮುಗ್ದು ಹೋಗಿದೆ. ಈಗ ಇನ್ನೂ 2 ದಿವಸ ಅಂತೂ ನಮಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಸರ್. ಈ ಗ್ಯಾಸ್ ಇಲ್ಲಂದ್ರೆ ಹೆಂಗಂತ ಪರಿಸ್ಥಿತಿ? ಅದೇ ಸಮಸ್ಯೆ ಆಗ್ತಾ ಇದೆ ಸರ್. ಈಗ ಒಲೆ ಮೇಲೆ ಅಡುಗೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ. ಈಗ ಬೇರೆ ಮನೆಗೆ ಹೋಗ್ಬೇಕಂದ್ರೆ ಬೇರೆ ಪಕ್ಕದವ್ರ ಮನೆಗೆಲ್ಲ ಅವ್ರನ್ನೂ ಕೊಡೋದಿಲ್ಲ. ಈಗ ಹಾಗಾಗಿ ನಮಗೆ ಈಗ ರೆಂಟ್ ಮನೆಯಲ್ಲಿ ಇರ್ತೀವಿ ಅಂತಂದರೆ ಸೌದೆನೂ ಕೂಡ ನಮಗೆ ಅಡುಗೆ ಮಾಡೋಕ್ಕೆ ಫೆಸಿಲಿಟಿ ಏನೂ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.